ಪಾಠ ಬಲಶಾಲಿ ಯಾರು? ಒಂದಾನೊಂದು ಊರಿನಲ್ಲಿ ಒಬ್ಬ ಕಟ್ಟಿಗೆ ಮಾರುವವ ಇದ್ದನು. ಅವನ ಹೆಸರು ರಾಹುಲೋವಿಚ್ ಅಂತ. ತುಂಬಾ ಬುದ್ಧಿವಂತ, ಕಷ್ಟಜೀವಿ ಆತ. ನಿತ್ಯವೂ ಪಕ್ಕದ ಕಾಡಿಗೆ ಹೋಗಿ ಒಣಗಿದ ಮರವನ್ನು ಹುಡುಕಿ ಕಟ್ಟಿಗೆ ಕಡಿದು ತಂದು ಊರಿನಲ್ಲಿ ಮಾರಿ ಬರುವ ದುಡ್ಡಿನಿಂದ ತನ್ನ ಕುಟುಂಬಕ್ಕೆ ಬೇಕಾದ ಹಿಟ್ಟು, ತರಕಾರಿ, ಬ್ರೆಡ್ಡುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದನು. ಊರಿನ ಜನರಿಗೆ ಕಷ್ಟದಲ್ಲಿ ಸಹಾಯ ಮಾಡುತ್ತಿದ್ದನು. ಜನ ಇವನನ್ನು ಬಹಳ ಇಷ್ಟಪಡ್ತಾ ಇದ್ರು. ಒಂದು ದಿನ ರಾಹುಲೋವಿಚ್ ಕಾಡಿನಲ್ಲಿ ಕಟ್ಟಿಗೆ ಕಡಿಯುತ್ತಿದ್ದಾಗ ಸುಸ್ತಾಯಿತು. ಒಣಗಿದ ಮರವೊಂದನ್ನು ಬೊಡ್ಡೆಯವರೆಗೆ ಕಡಿದಿದ್ದನು. ಅದರ ಹತ್ತಿರವೇ ತನ್ನ ಚೂಪಾದ ಕೊಡಲಿಯನ್ನು ಬಿಟ್ಟು ಅಲ್ಲಿಯೇ ಕುಳಿತು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದನು. ಅದೇ ಸಮಯಕ್ಕೆ ಆ ಕಾಡಿನಲ್ಲಿದ್ದ ದೊಡ್ಡ ಕರಡಿಯೊಂದು ಅತ್ತ ಬರುತ್ತಿತ್ತು. ದೇಹಕ್ಕೆ ತಕ್ಕಂತೆ ಗತ್ತು, ದೌಲತ್ತು ಅದಕ್ಕೆ. ಒಳ್ಳೆ ರಾಜ ಟಿವಿಯಿಂದ ಎದೆ ಉಬ್ಬಿಸಿಕೊಂಡು ಬಂದು ರಾಹುಲೋವಿಚ್ನನ್ನು ಕುರಿತು, ಏಯ್, ಯಾರೋ ಅದು? ನನ್ ಜೊತೆ ಕುಸ್ತಿಗೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಕತ್ತು ಹಿಸುಕಿ ಸಾಯಿಸಿ ಬಿಡ್ತೇನೆ ನೋಡು ಅಂತ ಗರ್ವದಿಂದ ಅರಚಿತು. ರಾಹುಲೋವಿಚ್ನಿಗೆ ಈ ಬೃಹತ್ ಪ್ರಾಣಿಯನ್ನು ನೋಡಿ ಹೃದಯವೇ ಬಾಯಿಗೆ ಬಂದಂತಾಯಿತು. ಅಬ್ಬಾ, ಎಂತ ದೊಡ್ಡ ದೇಹ! ಇದರೊಂದಿಗೆ ಕುಸ್ತಿ ಮಾಡೋದು ಅಸಾಧ್ಯ. ಇದರ ಕೈಲೇನಾದ್ರೂ ಸಿಕ್ರೆ ಮುಗಿದೇ ಹೋಯ್ತು. ಮೈ ಮೂಳೆಗಳೆಲ್ಲ ಪುಡಿ ಪುಡಿಯಾಗುತ್ತೆ ಅಂತ ಯೋಚಿಸಿ ತಕ್ಷಣವೇ ಒಂದು ಉಪಾಯ ಮಾಡಿ, ನಾನ್ಯಾಕೆ ನಿನ್ನ ಜೊತೆ ಕುಸ್ತಿ ಮಾಡ್ಲಿ? ನೀನು ನನಗಿಂತ ಬಲಶಾಲಿಯೇ ಹೇಗೆ ಅಂತ ಗೊತ್ತಾದ್ರೆ ಮಾತ್ರ ನಾನು ಕುಸ್ತಿ ಮಾಡೋಕೆ ಬರ್ತೀನಿ. ಅದಕ್ಕಿಂತ ಮೊದಲಿಗೆ ನಿನಗೆ ಎಷ್ಟು ಶಕ್ತಿ ಇದೆ ನನಗೆ ಗೊತ್ತಾಗ್ಬೇಕು ಅಲ್ವಾ ಅಂದನು. ಹೌದಲ್ಲ, ಹೇಗೆ ತೋರಿಸೋದು? ಏನು ಮಾಡಿದ್ರೆ ನಿನಗೆ ನಂಬಿಕೆ ಬರುತ್ತೆ ಅಂತ ಕರಡಿ ಕೇಳಿತು. ಇದೇ ಸರಿಯಾದ ಸಮಯ ಅಂತ ಯೋಚಿಸಿ ಅಲ್ಲೇ ಇದ್ದ ಅರ್ಧ ಸೀಳಿದ ಮರದ ಬೊಡ್ಡೆಯಲ್ಲಿ ಉದ್ದಕ್ಕೆ ಒಂದು ಸೀಳು ಮಾಡಿದನು. ಅದಕ್ಕೊಂದು ದೊಡ್ಡ ಬೆಣೆ ಸಿಕ್ಕಿಸಿದನು. ಕೊರಕಲಿನಲ್ಲಿ ಬೆಣೆ ಬಿಗಿಯಾಗಿ ಕೂತಿತು. ಕರಡಿಯತ್ತ ತಿರುಗಿ, ಅಯ್ಯ ಬಲಶಾಲಿ ಜಾಂಬವನೇ, ಈ ಸೀಳಿನಲ್ಲಿ ಸಿಕ್ಕಿಕೊಂಡಿರುವ ಬೆಣೆಯನ್ನು ನೀನು ಎಳೆದು ತೆಗೆದದ್ದೇ ಆದರೆ ನಿನಗೆ ತುಂಬಾ ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ. ಆಗ ಇಬ್ಬರು ಕುಸ್ತಿ ಮಾಡಬಹುದು, ಆಗಬಹುದಾ ಎಂದು ಹೇಳಿದನು. ಕರಡಿ ಹಿಂದು ಮುಂದು ನೋಡದೆ ಬೆಣೆಯನ್ನು ಹಿಡಿದು ಜಗ್ಗಲು ಶುರು ಮಾಡಿತು. ಎಷ್ಟು ಎಳೆದರೂ ಬೆಣೆ ಜಗ್ಗಲಿಲ್ಲ. ಅಷ್ಟೊಂದು ಬಲವಾಗಿ ಆತ ಅದನ್ನು ಸಿಕ್ಕಿಸಿ ಬಿಟ್ಟಿದ್ದ. ಕರಡಿ ಪ್ರಯತ್ನ ಬಿಡಲಿಲ್ಲ. ಸೀಳಿನಲ್ಲಿ ತನ್ನ ಕೈ ತೂರಿ ಎರಡೂ ಕೈಗಳಿಂದ ಅದನ್ನು ಅಗಲ ಮಾಡಿ ಬೆಣೆ ತೆಗೆಯುವ ಪ್ರಯತ್ನವೂ ಆಯಿತು. ಈ ಎಳೆದಾಟದಲ್ಲಿ ಬೆಣೆ ಛಂಗನೆ ಹಾರಿ ದೂರ ಬಿತ್ತು. ಕರಡಿ ಕೈ ಹಿಂದೆ ಎಳೆದುಕೊಳ್ಳುವಷ್ಟರಲ್ಲಿ ಬಿರುಕು ಮುಚ್ಚಿಬಿಟ್ಟು ಕರಡಿಯ ಒಂದು ಕೈ ಅದರಲ್ಲಿ ಸಿಕ್ಕಿಕೊಂಡು ಬಿಟ್ಟಿತು. ನೋವಿನಿಂದ ಆ ಕರಡಿ ಕಿರುಚಿತು. ನಿಂತಲ್ಲೇ ತಕತಕ ಕುಣಿಯಿತು. ಕೈ ಬಿಡಿಸಿಕೊಳ್ಳಲು ಅದು ಶತ ಪ್ರಯತ್ನ ಮಾಡಿತು. ಸಾಧ್ಯವಾಗಲೇ ಇಲ್ಲ. ನೋವು ಹೆಚ್ಚಾದಂತೆ ಕಿರುಚುವಿಕೆಯೂ ಜಾಸ್ತಿ ಆಯಿತು. ಆಹಾ, ಈಗ ನೀನು ನನ್ನ ಜೊತೆ ಕುಸ್ತಿ ಮಾಡಲಿಕ್ಕೆ ತಕ್ಕಷ್ಟು ಶಕ್ತಿ ಇರುವವ ಅಂತ ನಂಬಿಕೆ ಆಯಿತು. ಬರ್ತೀಯಾ? ಕುಸ್ತಿ ಶುರು ಮಾಡೋಣ ಅಂತ ರಾಹುಲೋವಿಚ್ ಆಹ್ವಾನಿಸಿದನು.
ಇಲ್ಲಪ್ಪ ಇಲ್ಲ, ಸಾಧ್ಯವೇ ಇಲ್ಲ. ನನ್ನ ಕೈಯನ್ನೇ ಬಿಡಿಸಿಕೊಳ್ಳಲಿಕ್ಕೆ ಆಗದೆ ಒದ್ದಾಡ್ತಾ ಇರೋದು ಕಾಣಿಸ್ತಿಲ್ವೇ? ಇನ್ನು ನಿನ್ ಹತ್ರ ಹೇಗೆ ಕುಸ್ತಿ ಮಾಡ್ಲಿ? ಹೇಗಾದ್ರೂ ಮಾಡಿ ನನ್ನನ್ನು ಕಾಪಾಡೋ ಮಾರಾಯ, ದಮ್ಮಯ್ಯ ಅಂತ ಅಂಗಲಾಚಿ ಬೇಡಿತು ಕರಡಿ. ಅದು ಸರಿ ಅನ್ನೋ, ಬರೀ ದೇಹವನ್ನು ಮಾತ್ರ ಬೆಟ್ಟದಂತೆ ಬೆಳೆಸಿದರೆ ಲಾಭ ಇಲ್ಲ, ಬುದ್ಧಿಯನ್ನು ಬೆಳೆಸಬೇಕು, ಗೊತ್ತಾಯ್ತಾ? ನೀನು ಇನ್ಮುಂದೆ ಕಂಡವರ ಹತ್ತಿರ ಕುಸ್ತಿ ಮಾಡೋಕೆ ಹೋಗಲ್ಲ ಅಂತ ಮಾತು ಕೊಟ್ಟರೆ ನಿನ್ನನ್ನು ಪಾರು ಮಾಡ್ತೀನಿ, ಆಗಬಹುದಾ ಅಂತ ಕೇಳಿದ ರಾಹುಲೋವಿಚ್. ನೀನು ಹೇಳಿದಂತೆಯೇ ಆಗ್ಲಿ ಮಾರಾಯ, ಮೊದಲು ನನ್ನ ಕೈಯನ್ನು ಬಿಡಿಸಿಬಿಡು. ಇನ್ನೆಂದೂ ಈ ಮನುಷ್ಯರ ಸಹವಾಸಕ್ಕೆ ಬರೋದೇ ಇಲ್ಲ, ಪ್ರಮಾಣವಾಗಲು ಅಂತ ಕರಡಿ ಗೋಗರೆಯಿತು. ಸರಿ ಅಂತ ಹೇಳಿ ರಾಹುಲೋವಿಚ್ ಆ ಬೆಣೆಯನ್ನು ಮತ್ತೆ ಸೀಲಿನ ಇನ್ನೊಂದು ಬದಿ ಇಟ್ಟು ಬಲವಾಗಿ ಹೊಡೆದನು. ಕೊರಕಲು ದೊಡ್ಡದಾಯಿತು. ಕರಡಿಯು ಸರಕ್ಕನೆ ತನ್ನ ಕೈಯನ್ನು ಹಿಂದಕ್ಕೆಳೆದುಕೊಂಡು ಸತ್ತೇನೋ ಕೆಟ್ಟೇನೋ ಅಂತ ಗಾಬರಿ ಬಿದ್ದು ಅಲ್ಲಿಂದ ಬೇರಿ ಕಿತ್ತಿತು. ಅಂದಿನಿಂದ ಇಂದಿನವರೆಗೂ ಅದು ಮನುಷ್ಯರ ಜೊತೆ ನಿಂತು ಕುಸ್ತಿ ಮಾಡೋಕೆ ಅಂಜುತ್ತೆ, ತಲೆ ಬಗ್ಗಿಸಿಕೊಂಡೇ ಓಡಾಡುತ್ತೆ. ನೋಡಿ ಬೇಕಾದ್ರೆ